ಟುನಿ ಚಿಚುವಿನ ಟೀ ಸ್ಟಾಲ್. ಪಕ್ಷಿಗಳ ಊರಿನಲ್ಲಿ ಅದು ಚಳಿಗಾಲ. ಚಳಿ ತುಂಬಾನೇ ಹೆಚ್ಚಾಗ್ತಾ ಇತ್ತು. ಪಕ್ಷಿಗಳಿಗೆ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ಅಂತಾನೂ ಅನಿಸ್ತಾ ಇತ್ತು. ಈ ಅವಕಾಶವನ್ನ ಹಣವಾಗಿ ಬದಲಾಯಿಸ್ಕೊಳ್ಬೇಕು ಅಂತ ಟುನಿ ಗುಬ್ಬಚ್ಚಿ ಹಾಗೂ ಚಿಚುಕಾಗೆ ಇಬ್ರು ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಊರಿನ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಟೀ ಸ್ಟಾಲ್ ಓಪನ್ ಮಾಡಿದ್ರು. ಅದರಲ್ಲಿ ಬರುವ ಲಾಭ ಅವರಿಬ್ರಿಗೂ ಸ್ವಂತ. ಟುನಿ ಶ್ರಮಜೀವಿ. ಟೀ ಹಾಕೋದು, ಟೀ ಗ್ಲಾಸ್ಗಳನ್ನ ತೊಳೆಯೋದು, ಬರೋ ಕಸ್ಟಮರ್ಸ್ ಹತ್ರ ಚೆನ್ನಾಗಿ ಮಾತಾಡೋದೆಲ್ಲ ಮಾಡ್ತಿದ್ಲು. ಚಿಚುಕಾಗೆ ತುಂಬಾ ಬುದ್ಧಿವಂತೆ, ಆದ್ರೆ ಕುತಂತ್ರ ನರಿತರಾನೂ ಇದ್ಲು. ಅವಳು ಹಣ ಕಲೆಕ್ಟ್ ಮಾಡೋದು ಇದನ್ನ ಮಾತ್ರ ನೋಡ್ತಾ ಇದ್ಲು. ಹಾಗಿನ ಅಂಗಡಿಗೆ ಹೋಗಿ ಸಾಮಾನುಗಳನ್ನ ತಗೊಂಡ್ ಬರೋದು. ಅವ್ರ ವ್ಯಾಪಾರ ಅಂತೂ ಆ ತಿಂಗಳು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಚಳಿಗಾಲ ಅನ್ನೋದ್ರಿಂದ ಎಲ್ರೂ ಸುಮಾರು ಸಲ ಬಂದು ಟೀ ಕುಡಿತಾ ಇದ್ರು. ಹಾಗೆ ಒಂದು ತಿಂಗಳಲ್ಲಿ ಅವರು 50,000 ರೂಪಾಯಿ ಲಾಭ ಸಂಪಾದನೆ ಮಾಡಿದ್ರು. ಟೋನಿ, ಈ ತಿಂಗಳು ನಮ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದಿದೆ. 50,000 ರೂಪಾಯಿ ಲಾಭ ಬಂದಿದೆ. ಆ ಲಾಭದಲ್ಲಿ 25,000 ನಿನಗೆ, 25,000 ನನಗೆ. ಅದನ್ನು ಕೇಳಿ ಟುನಿ ಅಂತೂ ಸಂತೋಷಪಟ್ಲು. ಅಮ್ಮಯ್ಯ, ಈ ಹಣದಲ್ಲಿ ನನ್ನ ಸಾಲ ಎಲ್ಲಾನು ತೀರಿಸ್ಬಿಡ್ತೀನಿ. ಹಾಗೇನೆ ಬುಜ್ಜಿಗೆ ಒಂದು ಸ್ವೆಟರ್ ತಗೊಳ್ಬೇಕು. ಹಾಗಂತ ಟುನಿ ಸಂತೋಷ ಪಡ್ತಾ ಇದ್ದಾಗ ಅವಳ ಕೈಯಲ್ಲಿದ್ದ ಹಣದ ಮೇಲೆ ಚಿಚುಕಾಗಿಯ ದೃಷ್ಟಿ ಬಿತ್ತು. ಕಷ್ಟಪಡೋದು ಅವಳೇ, ಆದ್ರೂ ಈ ಹಣನ ನನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇನ್ನೊಬ್ರಿಗೆ ಕೊಡೋದ್ರಲ್ಲಿ ಇಷ್ಟನೇ ಇಲ್ಲ ಹಾಗಂತ ಅಂದ್ಕೊಳ್ತಾ ಇದ್ಲು. ಹಾಗೆ ಕೆಲವು ದಿನಗಳು ಹೋಯ್ತು. ಆ ತಿಂಗಳು ಕೂಡ ವ್ಯಾಪಾರ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಯಾಕಂದ್ರೆ ಬರ್ತಾ ಬರ್ತಾ ಚಳಿ ಹೆಚ್ಚಾಗ್ತಾ ಇರೋದ್ರಿಂದ. ಹೀಗಿರುವಾಗ ಚಿಚುಕಾಗೆ ಒಂದಿನ ರಾತ್ರಿ ಸಮಯ ಅಂಗಡಿ ಮುಚ್ಚುವಾಗ ಅವಳು ಕೂತ್ಕೊಂಡು ಟುನಿನ ನೋಡ್ತಾ ಇದ್ಲು. ಟುನಿ ಪಾತ್ರೆಗಳನ್ನ ತೊಳಿತಾ ಇದ್ಲು. ಆವಾಗ ಚಿಚುಕಾಗೆ ಹೋಗಿ ಬಿಸಿ ಬಿಸಿಯಾಗಿ ಒಂದು ಮಸಾಲೆ ಟೀನ ಹಾಕಿ ಅದರಲ್ಲಿ 2 ಸ್ಲೀಪಿಂಗ್ ಟ್ಯಾಬ್ಲೆಟ್ನ ಹಾಕಿಟ್ಟು, ಟೋನಿ ಬಾ, ಮೊದಲು ಈ ಟೀ ಕುಡಿ. ಎಷ್ಟು ಕೆಲಸ ಮಾಡ್ತೀಯಾ, ನಿನಗೆ ಟಯರ್ಡೇ ಆಗಲ್ವಾ? ನಿನಗೋಸ್ಕರ ಬಿಸಿ ಬಿಸಿ ಮಸಾಲೆ ಟೀ ಮಾಡಿ ತಗೊಂಡು ಬಂದಿದ್ದೀನಿ. ಚಿಚು, ನೀನು ತುಂಬ ಒಳ್ಳೆಯವಳು, ನನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಾ? ಹಾಗಂತ ಹೇಳಿ ಟುನಿ ಆ ಟೀನ ಕುಡಿದ ತಕ್ಷಣ ಅವಳಲ್ಲೇ ಮೂಚೆ ಹೋಗಿ ಬಿದ್ಬಿಟ್ಲು. ಪಾಪ, ಅವಳಿಗೆ ಮುಂದೆ ನಡೆಯೋದೇನು ಅಂತ ಗೊತ್ತಿಲ್ಲ. ಆವಾಗ ಚಿಚುಕಾಗೆ ಸ್ಟ್ರಾಪಲ್ಲಿಟ್ಟಿದ್ದ ಒಂದು ಪತ್ರನ ತಗೊಂಡು ಬಂದ್ಲು. ಆ ಪತ್ರದಲ್ಲಿ ನಿದ್ರೆ ಮಾಡ್ತಾ ಇದ್ದ ಟುನಿಗುಬ್ಬಚ್ಚಿಯ ಹೆಬ್ಬೆರಳೆ ಅಚ್ಚನ್ನ ಆ ಪತ್ರದಲ್ಲಿ ಇಟ್ಕೊಂಡ್ಲು. ಪಾಪ, ಟುನಿಗುಬ್ಬಚ್ಚಿಗೆ ಇದೇನು ಕೂಡ ಗೊತ್ತಾಗ್ಲೇ ಇಲ್ಲ. ಆವಾಗ ಚಿಚುಕಾಗೆ, ಹ ಸಾರಿ ಟೋನಿ, ಹಣನೇ ಈ ಪ್ರಪಂಚದಲ್ಲಿ ಎಲ್ಲಾನೋ, ನಿನಗೂ ಈ ಹೋಟೆಲ್ಗೂ ಇನ್ನೂ ಸಂಬಂಧ ಇಲ್ಲ. ಹಾಗಂತ ಹೇಳಿ ಅವಳ ಹೆಬ್ಬೆರಳಿನ ಅಚ್ಚನ್ನ ತಗೊಂಡು ಆ ಪತ್ರನ ಇಟ್ಕೊಂಡು ಆಮೇಲೆ ಟುನಿನ ಎಬ್ಸಿ ಒಂದು ಆಟೋದಲ್ಲಿ ಕೂರಿಸಿ ಅವಳನ್ನ ಮನೆಗೆ ಕಳ್ಸಿದ್ಲು. ಟುನಿನೂ ಹೋಗ್ಬಿಟ್ಲು. ಮರುದಿನ ಬೆಳಗ್ಗೆ ಟುನಿ ಎದ್ದೇಳುವಾಗ ಅವಳಿಗೆ ಸ್ವಲ್ಪ ತಲೆನೋವಿತ್ತು. ಆದ್ರೆ ನೆನೆ ರಾತ್ರಿ ನಡೆದಿದ್ದು ಅವಳಿಗೆ ಗೊತ್ತಿರಲಿಲ್ಲ. ಅವಳು ಟೀ ಸ್ಟಾಲ್ಗೆ ಬಂದು, ಚಿಚು, ಹಾಲ್ ಬಂದ್ಬಿಡ್ತಾ? ಆವಾಗ ಚಿಚುಕಾಗೆ, ಅರೆ ಏನ್ ಟುನಿ, ನೀನ್ ಯಾಕೆ ಇಲ್ಲಿಗೆ ಬಂದಿದೀಯಾ? ಓ, ಟೀ ಕುಡಿಯಕ್ ಬಂದ್ಯಾ? ಸರಿ ಸರಿ, ಹಾಗಾದ್ರೆ ಮೊದಲು ಆ ಟೋಕನ್ನ ತಗೋ. ಟುನಿ ಆಶ್ಚರ್ಯದಿಂದ, ಚಿಚು, ನಾನ್ ಟುನಿ, ನಿನ್ನ ಪಾರ್ಟ್ನರ್, ಯಾಕೆ ರೀತಿ ಮಾತಾಡ್ತಿದ್ಯಾ? ಆವಾಗ ಚಿಚುಕಾಗೆ, ಏನೋ ಪಾರ್ಟ್ನರಾ? ನೆನ್ನೆಗೇನೆ ಪಾರ್ಟ್ನರ್ಶಿಪ್ ಎಲ್ಲ ಹೋಯ್ತು ಅಲ್ವಾ? ಈ ಟೀ ಸ್ಟಾಲ್ ಇವಾಗ ನನಗ್ ಸ್ವಂತ. ಹಾಗಂತ ಹೇಳಿ ಚಿಚುಕಾಗೆ ಆ ಪತ್ರನ ಟುನಿಗೆ ತೋರ್ಸದ್ಲು. ಅದನ್ನು ನೋಡಿದಾಗ ಟುನಿಗೆ ಚಿಚುಕಾಗೆ ಮೋಸ ಮಾಡಿದ ಎಲ್ಲಾನು ಅರ್ಥ ಆಯ್ತು. ಚಿಚು, ಇದು ಮೋಸ. ನೆನ್ನೆ ರಾತ್ರಿ ನನಗೇನೋ ಆಯ್ತು, ಆವಾಗ ನೀನ್ ನನಗೆ ಮೋಸ ಮಾಡಿದ್ಯಾ. ಪ್ಲೀಸ್, ಈ ರೀತಿ ಅನ್ಯಾಯ ಮಾಡಬೇಡ. ಏನೋ ಅನ್ಯಾಯನಾ? 5 ಲಕ್ಷ ರೂಪಾಯಿ ತಗೊಂಡು ಈ ಪಾರ್ಟ್ನರ್ಶಿಪ್ನ ನನಗ್ ಕೊಟ್ಟು ಇವಾಗ ಇಲ್ಲ ಅಂತ ಹೇಳ್ತಾ ಇದ್ಯಾ? ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡೋ, ಇಲ್ಲಾಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಚಿಚು, ಇದು ಅನ್ಯಾಯ, ಈ ರೀತಿ ಮಾಡಬೇಡ. ದೇವ್ರು ಇದೆಲ್ಲನೂ ನೋಡ್ತಾನೆ ಇರ್ತಾನೆ. ನೋಡಿದ್ರೆ ನೋಡ್ಲಿ. ಯಾರೋ ಇವಳನ್ನ ಎಲ್ಲಿಂದ ಕಳಿಸಿ. ಹಾಗಂತ ಹೇಳಿದಾಗ ಟುನಿಗುಬ್ಬಚ್ಚಿ ಪಾಪ ಅಳುತ್ತಾ ಮನೆಗೆ ಬಂದ್ಲು. ಆವಾಗ ಬುಜ್ಜಿಗುಬ್ಬಚ್ಚಿ ತಾಯಿನ ನೋಡಿ, ಅಮ್ಮ ಏನಾಯ್ತು, ಯಾಕೆ ತುಂಬ ಡಲ್ ಆಗಿದ್ಯಾ? ಆವಾಗ ಟುನಿಗುಬ್ಬಚ್ಚಿ ಅಳುತ್ತಾ, ಬುಜ್ಜಿ, ಎಲ್ಲಾನು ಹೋಯ್ತು. ಆ ಚಿಚು ನನಗೆ ಮೋಸ ಮಾಡಿದ್ಲು, ನನ್ನ ಪಾರ್ಟ್ನರ್ಶಿಪ್ನ ಕಿತ್ಕೊಂಡ್ಲು. ಇವಾಗ ಏನ್ ಮಾಡೋದೋ ಏನೋ. ಹಾಗಂತ ಟುನಿ ಬುಜ್ಜಿ ಮಾತಾಡ್ತಾ ಇದ್ದಾಗ ಮನೆ ಹೊರಗಡೆ ಒಂದು ಕಾರ್ ಬಂದು ನಿಂತ್ಕೊಳ್ತು. ಆ ಕಾರಿಂದ ಲೂಸಿ ಪಾರಿವಾಳ ಕೆಳಗಡೆ ಇಳಿದು, ಟುನಿ ಅವರೇ, ಹೊರಗಡೆ ಬರ್ತೀರಾ? ಟುನಿ ಹೆದರ್ಕೊಂಡೇ ಬಂದ್ಲು. ಲೂಸಿ ಅವರೇ, ಬನ್ನಿ ಬನ್ನಿ, ಏನ್ ವಿಷಯ? ಟುನಿ ಅವರೇ, ಈ ಮನೆಗೋಸ್ಕರ ಲೋನ್ ತಗೊಂಡ್ರಿ ಅಲ್ವಾ? ಡ್ಯೂ ಕಟ್ಟಿ 2 ತಿಂಗಳಾಯ್ತು. ಅದಕ್ಕೆ ನೀವು ನಾಳೆನ ಹಣ ಎಲ್ಲಾನು ಕೊಡ್ಬೇಕು, ಇಲ್ಲಾಂದ್ರೆ ಈ ಮನೆನ ನಾವು ಸೀಸ್ ಮಾಡ್ತೀವಿ. ಅಯ್ಯೋ ಲೂಸಿ ಅವರೇ, ಹಾಗೆಲ್ಲ ಹೇಳ್ಬೇಡಿ. ನನ್ನ ಗೆಳತಿ ನನಗೆ ಮೋಸ ಮಾಡಿದ್ಲು, ಅದಕ್ಕೆ ನನ್ನಿಂದ ಹಣ ಕಟ್ಟಕ್ಕಾಗ್ಲಿಲ್ಲ. ಅದೆಲ್ಲ ನಮಗೆ ಬೇಕಾಗಿಲ್ಲ. ನೀವು ಕಟ್ಬೇಕಾಗಿದ್ದ ಕಟ್ಬೇಕಲ್ವಾ? 2 ದಿನ ಆದ್ಮೇಲೆ ಬರ್ತೀನಿ. ಹಣ ಕೊಡೋದಾದ್ರೆ ಕೊಡಿ, ಇಲ್ಲಾಂದ್ರೆ ಮನೇನ ಖಾಲಿ ಮಾಡಿ ಹೋಗಿ.
ಹಾಗಂತ ಹೇಳಿ ಲೂಸಿ ಅಲ್ಲಿಂದ ಹೋದ್ಲು. ಮನೆ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಟುನಿ ಎಲ್ಲರ ಹತ್ರನೂ ಸಹಾಯ ಕೇಳ್ಕೊಂಡು ಹೋದ್ಲು. ಆವಾಗ ಟುನಿ ಮಹಿ ಹದ್ದಿನ ಹತ್ತಿರ ಹೋಗಿ, ಮಹಿಯವರೇ, ಚೀಚು ಮೋಸ ಮಾಡಿದ್ದಾಳೆ, ದಯವಿಟ್ಟು ಅವಳನ್ನ ಯಾಕೆ ಅಂತ ಬಂದು ಕೇಳಿ ನನ್ನ ಹೋಟೆಲ್ನ ನನಗ್ ಕೊಡ್ಸಿ. ಆ ಟುನಿ, ಆದ್ರೆ ಅವಳ ಕೈಯಲ್ಲಿರೋ ಪತ್ರದಲ್ಲಿ ಎಲ್ಲಾನು ಕ್ಲಿಯರ್ ಆಗಿದೆ. ಹೀಗಿರುವಾಗ ಅವಳ ಹತ್ರ ಹೇಗ್ ಜಗಳ ಮಾಡಕ್ಕಾಗುತ್ತೆ? ಆವಾಗ ಟುನಿ ಚೋಟು ಹತ್ರ ಹೋದ್ಲು. ಅಯ್ಯೋ ಟುನಿ, ನನ್ನ ಹತ್ರ ಅಷ್ಟು ಹಣನೂ ಇಲ್ಲ, ಚಿಚುಕಾಗಿನ ನಾನು ಏನೂ ಕೇಳಕ್ಕೂ ಆಗಲ್ಲ, ಆಮೇಲೆ ನಾನು ಊರಲ್ಲಿ ಬಹಳದ್ ಕಷ್ಟ. ಹಾಗಂತ ಯಾರು ಟುನಿಗೆ ಸಹಾಯನೇ ಮಾಡ್ಲಿಲ್ಲ. 2 ದಿನಗಳ ನಂತರ ಲೂಸಿ ಪಾರಿವಾಳ ಮನೆಗ್ ಬಂದ್ಲು. ಟುನಿ ಹಾಗೂ ಬುಜ್ಜಿ ಇಬ್ರನ್ನ ಮನೆಯಿಂದ ಹೊರಗಡೆ ತಳ್ಳಿ ಅವಳು ಮನೆಗೆ ಸೀಲ್ ಹಾಕಿದ್ಲು. ಅದು ಚಳಿಗಾಲ. ಇವಾಗ ಇರಕ್ಕೆ ಮನೆ ಕೂಡ ಇಲ್ಲದೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವ್ರು ಹಾಕೊಂಡಿರುವ ಬಟ್ಟೆಯ ಜೊತೆ ಮನೆ ಬಿಟ್ಟು ಹೊರಗಡೆ ಬಂದ್ರು. ಊರಿನ ಗಡಿಯಲ್ಲಿರುವ 2 ಸಿಮೆಂಟ್ ಪೈಪ್ ಒಳಗಡೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂತ್ಕೊಂಡಿದ್ರು. ಪಾಪ ಬುಜ್ಜಿಗೆ ಚಳಿ ತಡ್ಕೊಳಕ್ ಆಗ್ಲೇ ಇಲ್ಲ. ಅದ್ ಮಾತ್ರ ಅಲ್ಲ, ಅವಳಿಗೆ ತುಂಬಾ ಹಸಿವಾಗ್ತಾನೂ ಇತ್ತು. ಅಮ್ಮ, ಚಳಿ ಆಗ್ತಾ ಇದೆ, ತುಂಬಾ ಹಸಿವಾಗ್ತಿದೆ ಅಮ್ಮ. ಆವಾಗ ಟುನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಗ್ಲೆ, ನಾನು ಏನ್ ಮಾಡೋದಂತ ನನಗೆ ಅರ್ಥನೇ ಆಗ್ತಿಲ್ಲ. ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ದಾಗ ಆ ಕಡೆ ಬರ್ತಾ ಇದ್ದ ಬನ್ನು ಅವರಿಬ್ರನ್ನ ನೋಡಿ ಪಕ್ಕದಲ್ಲಿ ಬಂದು ಏನಾಯ್ತು ಅಂತ ಕೇಳ್ದ. ಆಂಟಿ, ಬುಜ್ಜಿ, ಏನಿದು ಈ ಚಳಿಯಲ್ಲಿ ನೀವಿಬ್ರು ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀರಾ? ಆವಾಗ ಬುಜ್ಜಿ ಅಳುತ್ತಾ ಎಲ್ಲ ವಿಷಯನೂ ಹೇಳಿದ್ಲು. ಬನ್ನು, ಚಿಚ್ಚು ಅತ್ತೆ ನಮ್ಮಮ್ಮನ ಮೋಸ ಮಾಡಿ ಟೀ ಸ್ಟಾಲ್ನ ತಗೊಂಡ್ರು. ಲೂಸಿ ಆಂಟಿ ಬಂದು ನಾವ್ ಮನೆಗೆ ಡ್ಯೂ ಕಟ್ಲಿಲ್ಲ ಅಂತ ಹೇಳಿ ಮನೆಗೆ ಸೀಲ್ ಹಾಕಿ ಹೋದ್ರು. ಇದನ್ನೆಲ್ಲ ಕೇಳ್ತಾ ಇದ್ದ ಬನ್ನಿಗೆ ತುಂಬಾನೇ ಕೋಪ ಬಂತು. ಏನಿದು, ಇಷ್ಟು ದೊಡ್ಡ ಅನ್ಯಾಯನಾ? ಆ ಚಿಚ್ಚು ಆಂಟಿಗೆ ಎಷ್ಟು ಅಹಂಕಾರ ಇದ್ದಿದ್ರೆ ನಮ್ ಟುನಿ ಅತ್ತೆಗೆ ಮೋಸ ಮಾಡ್ತಾರೆ. ಅತ್ತೆ, ನೀವ್ ಹೆದ್ರಬೇಡಿ, ನಾನು ಇದ್ದೀನಿ ಅಲ್ವಾ, ಇವತ್ತೇ ಆ ಚಿಚ್ಚು ಅತ್ತೆಗೆ ಒಂದು ಪಾಠ ಕಲ್ಸ್ಕೊಡ್ತೀನಿ. ಬುಜ್ಜಿ, ಬಾ ಹೋಗೋಣ. ಬೇಡ ಬಣ್ಣು, ಅವಳು ತುಂಬಾ ಮೋಸವಾದವಳು, ಏನಾದ್ರೂ ಮಾಡಿದ್ರೆ? ಅತ್ತೆ, ನ್ಯಾಯ ನಮ್ ಪಕ್ಕದಲ್ಲಿದೆ, ಅನ್ಯಾಯ ಅವ್ರ ಪಕ್ಕದಲ್ಲಿದೆ. ದೇವ್ರಿದ್ದಾನೆ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಿಮ್ಮ ಪತ್ರನ ತಗೊಂಡ್ ಬರೋದು ನನ್ ಕರ್ತವ್ಯ. ನಾನು ಹೋಗ್ತೀನಿ. ಅದೂ ಅಲ್ದೆ ಆ ಚಿಚ್ಚು ಅತ್ತೆಗೆ ಒಂದ್ ಪಾಠ ಬೇರೆ ಕಲ್ಸ್ಕೊಡ್ಲೇಬೇಕು ಅಲ್ವಾ? ನೀವು ಹೆದ್ರಬೇಡಿ. ಬುಜ್ಜಿ ಬಾ, ಇವತ್ತು ಚಿನ್ನು ಮಾತ್ರ ಮನೇಲಿರ್ತಾನೆ. ಚಿಚ್ಚು ಅತ್ತೆ ಪಕ್ಕದೂರಲ್ಲಿರುವ ಫಂಕ್ಷನ್ಗೇನೋ ಹೋಗಿದ್ದಾರೆ. ಹಾಗಂತ ಹೇಳಿ ಬುಜ್ಜಿ ಬನ್ನು ಇಬ್ರು ಸೇರಿ ಚಿಚುಕಾಗಿಯ ಮನೆಗೆ ಆ ದಿನ ರಾತ್ರಿ ಹೋದ್ರು. ಅಲ್ಲಿ ಕಿಟಕಿಯಿಂದ ಒಳಗಡೆ ನೋಡಿದಾಗ ಚಿನ್ನುಕಾಗೆ ಗಾಢ ನಿದ್ದೆಯಲ್ಲಿ ಇದ್ದ. ಆವಾಗ ಬುಜ್ಜಿ ಹಾಗೂ ಬನ್ನು ಬೀರೋ ಓಪನ್ ಮಾಡಿದಾಗ ಆ ಪತ್ರ ಅವರಿಗೆ ಸಿಕ್ತು. ಪತ್ರ ಇಲ್ಲಿದೆ, ಇದನ್ನ ಹರಿದಾಕೊಂಡ್ವಾ? ಬೇಡ, ಇದನ್ನ ನನ್ ಜೊತೆ ಇಟ್ಕೊಳ್ತೀನಿ. ಇವಾಗ ಇನ್ನೊಂದ್ ಕೆಲ್ಸ ಮಾಡ್ಬೇಕು. ಹಾಗಂತ ಹೇಳಿ ಬನ್ನು ಅವನ್ ತಗೊಂಡ್ ಬಂದಿದ್ದ ಪತ್ರನ ಹೊರಗಡೆ ತೆಗ್ದ. ಅದು ಆ ಟೀ ಸ್ಟಾಲ್ ಪತ್ರದ ಥರಾನೇ ಇತ್ತು. ಆವಾಗ ಅವನು ಆ ಪತ್ರನ ತಗೊಂಡ್ ಹೋಗಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದ ಚಿನ್ನುಕಾಗಿಯ ಹೆಬ್ಬೆರಳಿನ ಅಚ್ಚನ್ನ ಆ ಪತ್ರದಲ್ಲಿ ಇಟ್ಟ. ಆಮೇಲೆ ಅವ್ರ ಮನೇಲಿದ್ದ ಹಳೆ ಪತ್ರದಲ್ಲಿ ಇದ್ದ ಚಿಚುಕಾಗಿಯ ಹೆಬ್ಬೆರಳಿನ ಅಚ್ಚನ್ನ ಕೂಡ ಅವನು ಟ್ರೇಸ್ ಪೇಪರ್ ಮೂಲಕ ಕಷ್ಟಪಟ್ಟು ಈ ಪತ್ರದಲ್ಲಿ ಇಟ್ಟ. ಇವಾಗ ಬನ್ನು ತಗೊಂಡ್ ಬಂದ ಆ ಪತ್ರದಲ್ಲಿ ಈ ರೀತಿ ಬರ್ದಿತ್ತು. ನಾನು ಚಿಚುಕಾಗೆ 8 ಲಕ್ಷ ರೂಪಾಯಿನ ತಗೊಂಡು ಟುನಿಗೆ ನನ್ನ ಪಾರ್ಟ್ನರ್ಶಿಪ್ ಅನ್ನ ಮಾರಿದ್ದೀನಿ. ಇನ್ ಮುಂದೆ ಈ ಟೀ ಸ್ಟಾಲ್ಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಬನ್ನು ಆ ಹೊಸ ಪೇಪರನ್ನ ಬೀರೋದಲ್ಲಿ ಇಟ್ಟು ಹಳೆ ಪೇಪರನ್ನ ತಗೊಂಡು ಯಾರಿಗೂ ಗೊತ್ತಿಲ್ಲದೆ ಮನೆಯಿಂದ ಹೊರಗಡೆ ಬಂದ. ಮರುದಿನ ಬೆಳಗ್ಗೆ ಚಿಚುಕಾಗೆ ಬಂದಾದಿಂದ ಕೂತ್ಕೊಂಡಿದ್ಲು ಟೀ ಸ್ಟಾಲಲ್ಲಿ. ಇವತ್ತು ಹೇಗ್ ವ್ಯಾಪಾರ ನಡೆಯುತ್ತೋ ಹಾಗಂತ ಅನ್ಕೊಳ್ತಾ ಇದ್ದಾಗ ಟುನಿ, ಚೋಟು, ಮಹಿ, ಬುಜ್ಜಿ, ಬನ್ನು ಇವರೆಲ್ಲರೂ ಕೂಡ ಚಿಚುಕಾಗಿಯ ಟೀ ಸ್ಟಾಲ್ಗೆ ಬಂದ್ರು. ಆವಾಗ ಚಿಚ್ಚು ಅವರನ್ನ ನೋಡಿ, ಬನ್ನಿ, ಏನೋ ಎಲ್ರಿಗೂ ಟೀ ಬೇಕಾ? ಅದನ್ನು ಕೇಳಿ ಬನ್ನು ಕೋಪದಿಂದ, ಚಿಚ್ಚು ಆಂಟಿ, ಸಾಕ್ ನಾಟಕ, ನೀವೇ ನಮ್ಮನ್ನ ಕೇಳೋದು? ಈ ಟೀ ಸ್ಟಾಲ್ಗೆ ಓನರ್ ಟುನಿ ಆಂಟಿ, ನೀವಿಲ್ಲಿ ಕೆಲಸ ಮಾಡ್ತೀರಾ ಅಷ್ಟೇ ತಾನೆ? ಅದನ್ನು ಕೇಳಿ ಚಿಚ್ಚು ನಗುತ್ತಾ, ಏನೋ ಕೆಲಸ ಮಾಡ್ತಾ ಇದೀನಾ? ಈ ಟೀ ಸ್ಟಾಲು ನನಗ್ ಸ್ವಂತ ಬನ್ನೋ? ಇಲ್ಲ, ಎಲ್ಲಿ ಏನಾದ್ರೂ ಆಧಾರ ಇದ್ರೆ ಅದನ್ನ ತಗೊಂಡ್ ಬನ್ನಿ. ಆವಾಗ ಚಿಚುಕಾಗೆ ಮನೆಗೆ ಹೋಗಿ ಆ ಟೀ ಸ್ಟಾಲ್ ಪತ್ರನ ತಗೊಂಡ್ ಬಂದು ಮಹಿ ಹದ್ದಿನ ಕೈಯಲ್ಲಿಟ್ಲು. ಓದಿ ಮಹಿ ಅವರೇ, ಈ ಟೀ ಸ್ಟಾಲು ಯಾರಿಗ್ ಸ್ವಂತ ಅಂತ ಓದಿ. ಹಾಗಂತ ಹೇಳಿದಾಗ ಮಹಿ ಹದ್ದು ಪತ್ರ ತಗೊಂಡು ಕಣ್ಣಿಗೆ ಕನ್ನಡಕ ಹಾಕೊಂಡು ಆ ಪತ್ರದಲ್ಲಿ ಏನಿದೆಯೋ ಅದನ್ನ ಓದಿದ್ಮೇಲೆ ಆಶ್ಚರ್ಯದಿಂದ, ಅರೇ ಏನ್ ಚಿಚೋ, ಈ ಪತ್ರದಲ್ಲಿ ಇರೋದೇನೋ, ನೀನು ಹೇಳ್ತಾ ಇರೋದೇನೋ? ಇದ್ರಲ್ಲಿರೋದೇ ನಿಜ. ಟುನಿ ನನಗೆ 5 ಲಕ್ಷ ರೂಪಾಯಿ ತಗೊಂಡಿದ್ದಾಳೆ. ಇಲ್ಲ, ನೀನ್ ಹೇಳೋದು ಸುಳ್ಳು. ಟುನಿ 5 ಲಕ್ಷ ತಗೊಂಡಿಲ್ಲ. ನೀನೇ ಅವಳ ಹತ್ರ 8 ಲಕ್ಷ ತಗೊಂಡು ನಿನ್ನ ಪಾರ್ಟ್ನರ್ಶಿಪ್ಪನ್ನ ಅವಳಿಗೆ ಮಾರಿದೀಯ. ಈ ಪತ್ರದ ಪ್ರಕಾರ ನೋಡಿದ್ರೆ ಈ ಟೀ ಸ್ಟಾಲ್ ನಿನಗ್ ಸ್ವಂತ ಅಲ್ಲ, ಬರೀ ಟುನಿಗೆ ಮಾತ್ರ ಸ್ವಂತ. ಅದನ್ನು ಕೇಳಿ ಚಿಚುಕಾಗಿ ಆಶ್ಚರ್ಯದಿಂದ, ಏನ್ ಹೇಳ್ತಾ ಇದ್ದೀರಾ? ಎಲ್ಲಿ ಕೊಡಿ.
ಹಾಗಂತ ಹೇಳಿ ಆ ಪತ್ರನ ಓದೋದ್ಲು. ಅದರಲ್ಲಿ ಮಹಿಹದ್ದು ಹೇಳಿದ ಹಾಗೇನೆ ಇತ್ತು. ಚಿಚುಕಾಗೆ ಹೇಳಿದ ಹಾಗೆ ಏನೂ ಇಲ್ಲ. ಚಿಚುಕಾಗೆ ಆ ಪತ್ರನ ನೋಡಿ ಕೋಪದಿಂದ, ಇಲ್ಲ ಇಲ್ಲ, ಇದು ಮೋಸ, ಯಾರೋ ಮೋಸ ಮಾಡಿದ್ದಾರೆ, ಈ ಪತ್ರ ನಿಜ ಅಲ್ಲ, ಇದು ಸುಳ್ಳು ಪತ್ರ. ಆವಾಗ ತುನಿಗುಬ್ಬಚ್ಚಿ, ಚಿಚು, ಯಾವುದು ಸುಳ್ಳು ಪತ್ರ? ನೀನವತ್ತು ನನಗೆ ಟೀಯಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕಿ ನಾನು ನಿದ್ರೆ ಮಾಡ್ತಾ ಇದ್ದಾಗ ನನ್ನ ಹತ್ರ ಮೋಸ ಮಾಡಿ ನನ್ನ ಪಾರ್ಟ್ನರ್ಶಿಪ್ನ ಕಿತ್ಕೊಂಡೆ, ಅದೇ ಮೋಸ. ಆವತ್ತೇ ಟುನಿಯತ್ತೆ ಹೇಳಿದ್ರಲ್ವಾ, ದೇವ್ರಿದ್ದಾನೆ ನೋಡ್ತಾ ಇದ್ದಾನೆ ಅಂತ. ದೇವ್ರು ನಿಮ್ಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಇವಾಗ್ಲಾದ್ರ ಅರ್ಥ ಆಯ್ತಾ? ಇನ್ ಮುಂದೆ ಈ ಟೀ ಸ್ಟಾಲ್ಗೂ ನಿಮಗೂ ಯಾವುದೇ ಸಂಬಂಧನೇ ಇಲ್ಲ. ಎಲ್ಲಾನು ಕೊಟ್ಬಿಟ್ಟು ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಬಿಡಿ. ಹೌದು, ಬನ್ನು ಹೇಳಿದ ನಿಜ. ಇಲ್ಲಿಂದ ನೀನಾಗಿ ಹೋಗ್ತೀಯೋ ಇಲ್ಲ ಪೊಲೀಸರನ್ನ ಕರ್ಕೊಂಡು ಬರ್ಬೇಕಾ? ಗೆಳತಿ ಅಂತ ನೋಡ್ದೆ ಅವಳಿಗೆ ಈ ರೀತಿ ಮೋಸ ಮಾಡಿದ್ಯಲ್ಲ ನೀನು, ಚಿಚಿ. ಹಾಗಂತ ಎಲ್ರು ಚಿಚುಕಾಗಿನ ಬೈದ್ರು. ಚಿಚುಕಾಗಿ ಅವಮಾನ ತಡ್ಕೊಳಕ್ಕಾಗದೆ ಅಳುತ್ತಾ ಅಲ್ಲಿಂದ ಅವಳ ಮನೆಗೆ ವಾಪಸ್ ಹೋದ್ಲು. ಅವಾಗ ಟುನಿಗುಬ್ಬಚ್ಚಿ ಟೀ ಸ್ಟಾಲಲ್ಲಿ ಕೂತ್ಕೊಂಡು, ಬನ್ನು, ತುಂಬಾ ಥ್ಯಾಂಕ್ಸ್ ಕಣೋ, ನೀನ್ ಮಾತ್ರ ಇಲ್ಲ ಅಂದಿದ್ರೆ ಈ ಟೀ ಸ್ಟಾಲ್ ನನಗೆ ಸಿಗ್ತಾನೆ ಇರ್ಲಿಲ್ಲ. ಆಂಟಿ, ಒಳ್ಳೇದು ಮಾಡೋರಿಗೆ ಯಾವಾಗಲೂ ಒಳ್ಳೇದೇ ನಡೆಯೋದು. ಹೋಗಿ ಆಂಟಿ, ನಮಗೋಸ್ಕರ ಬಿಸಿ ಬಿಸಿ ಟೀ ಮಾಡಿ ತಗೊಂಡು ಬನ್ನಿ. ಹಾಗಂತ ಬನ್ನು ಹೇಳಿದಾಗ ಟುನಿ ತುಂಬಾನು ಸಂತೋಷಪಟ್ಲು. ಅವಳು ಟೀ ಸ್ಟಾಲಲ್ಲಿ ಬಂದ ಲಾಭದಲ್ಲಿ ಲೋನ್ ಕಟ್ಟಿ ಮನೆನ ಪುನಃ ತಗೊಂಡ್ಲು. ಇವಾಗ ಅವಳ ವ್ಯಾಪಾರ ಚೆನ್ನಾಗಿ ನಡೀತಿತ್ತು. ಆದ್ರೆ ಚಿಚುಕಾಗಿ ಊರಲ್ಲಿ ಅವಮಾನ ತಡ್ಕೊಳಕ್ಕಾಗದೆ ಅವಳ ಟೀ ಸ್ಟಾಲ್ನ ಹೋಗಿ ತುಂಬಾನೇ ಕಷ್ಟಪಡ್ತಾ ಇದ್ಲು. ಒಂದು ಚಿಕ್ಕ ಗಾಡಿಯಲ್ಲಿ ಅವಳು ಟೀ ವ್ಯಾಪಾರ ಶುರು ಮಾಡಿದ್ಲು. ಒಂದಿನ ಟೀ ವ್ಯಾಪಾರ ಮಾಡ್ಕೊಂಡು ಅವಳು ಟುನಿ ಅಂಗಡಿ ಹತ್ರ ಬಂದಾಗ ಟುನಿ ಅವಳ ಟೀ ಸ್ಟಾಲಲ್ಲಿ ಕೂತ್ಕೊಂಡಿದ್ಲು. ಒಳ್ಳೆ ವ್ಯಾಪಾರನೂ ನಡೀತಾ ಇತ್ತು. ಅದನ್ನ ನೋಡಿ ಚಿಚು ಕಣ್ಣಿಂದ ಕಣ್ಣೀರ್ ಬರ್ತಾ ಇತ್ತು. ಚಿಚುಕಾಗಿ ಅವಳ ಮನ್ಸಲ್ಲಿ, ದುರಾಸೆಯಿಂದ ನಾನು ಟುನಿಗೆ ಮೋಸ ಮಾಡ್ಬೇಕು ಅಂತ ಅಂದ್ಕೊಂಡೆ. ಇವಾಗ ದೇವರು ನನಗೆ ಮೋಸ ಮಾಡ್ದ. ಅದಕ್ಕೆ ಹೇಳೋದು ಅತಿ ಆಸೆ ಗತಿ ಕೇಡು ಅಂತ. ಹಾಗಂತ ಅಂದ್ಕೊಂಡು ಸುಮ್ನಾದ್ಲು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ಬರ ಆಸ್ತಿಗೆ ಆಸೆ ಪಟ್ರೆ ನಾವು ಇರೋದನ್ನ ಕೂಡ ಕಳ್ಕೊಳ್ತೀವಿ. ಚಳಿಯಲ್ಲಿ ಹೊರಗಡೆ ಮಲಗಿ ನಿದ್ರೆ ಮಾಡುವ ಬುಜ್ಜಿಗುಬ್ಬಚ್ಚೆ. ಊರಿನಲ್ಲಿ ಚಳಿಗಾಲ ಶುರುವಾಗಿತ್ತು. ರಾತ್ರಿಯ ಸಮಯದಲ್ಲಿ ಚಳಿ ತಡ್ಕೊಳಕ್ಕಾಗದೇ ಇರುವ ಅಷ್ಟು ಇತ್ತು. ಆದ್ರೆ ಬುಜ್ಜಿಗುಬ್ಬಚ್ಚಿ, ಬನ್ನಗಿಳಿ ಹಾಗೂ ಚಿನ್ನುಕಾಗೆ ಈ 3 ಮಕ್ಕಳಿಗೆ ಮಾತ್ರ ಆ ಚಳಿ ಒಂದು ಹೊಸ ಆಟದ ತರಾನೇ ಇತ್ತು. ಒಂದಿನ ಮಧ್ಯಾಹ್ನದ ಸಮಯ ಮಕ್ಕಳು 3 ಜನ ಊರಿನ ಗಡಿಯಲ್ಲಿ ಕೂತ್ಕೊಂಡಿದ್ರು. ಒಬ್ಬೋ, ಈ ಚಳಿ ಎಂತ ಚಳಿ! ನನಗೆಲ್ಲ ಚಳಿನೇ ಆಗಲ್ಲ. ಬಿಸಿಲು ಎಲ್ಲವೂ ಸಮಾನನೇ. ನಾನು ಬೇಕು ಅಂದ್ರೆ ಈ ರಾತ್ರಿ ಇಡೀ ಹೊರಗಡೆನೆ ಮಲ್ಕೋತೀನಿ. ಆವಾಗ ಬನ್ನು, ನೀನು ಮಲ್ಕೋತೀಯ. ನಿಮ್ಮಮ್ಮ ರಾತ್ರಿ ಚಿಚ್ಚುಕಾಗೆ ಬಂದು ಕಂಬಳಿ ಹಾಕೊಂಡು ನಿನ್ನ ಎತ್ಕೊಂಡು ಮನೆಯೊಳಗೆ ಹೋಗ್ತಾರೆ, ಅಷ್ಟೇ ತಾನೆ? ಧೈರ್ಯ ಅಂದ್ರೆ ನಂದೇ. ನಾನು ಗಿಳಿಯಾದ್ರೂ ಹುಲಿ ಅಂತವನು. ನನ್ನನ್ನು ಈ ಚಳಿ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮಿಬ್ಬರ ದೊಡ್ಡತನವನ್ನು ಸಾಕು ನಿಲ್ಸಿ. ಧೈರ್ಯದ ಬಗ್ಗೆ ನೀವ ಮಾತಾಡೋದು? ನಾನು ತುನಿ ಪಕ್ಷಿಯ ಮಗಳು. ನಾನ್ ಮಾತ್ರ ಆಲೋಚನೆ ಮಾಡಿದ್ರೆ ಈ ಚಳಿ ನನ್ ಬಳಿ ಬರ್ಲಿಕ್ಕೇನೆ ಹೆದರುತ್ತೆ. ಒಂದಿನ ಏನು 3 ದಿನ ಬೇಕಾದ್ರೂ ನಾನು ರಾತ್ರಿ ಇಡೀ ಹೊರಗಡೆ ಮಲಗ್ತೀನಿ, ಗೊತ್ತಾ? ನೀನಾ? ಅಮ್ಮ, ತುಂಬಾ ಚಳಿ ಆಗ್ತಿದೆ, ಇನ್ನೊಂದು ಕಂಬಳಿ ಒದ್ಸು ಅಂತ ಹೇಳೋಳು ನೀನಾ? ನಾನ್ ನಂಬಲ್ಲಪ್ಪ. ಏ ಬುಜ್ಜಿ, ನೀನು ಮಾತಲ್ಲಿ ಹೇಳೋದಲ್ಲ, ದಮ್ಮಿದ್ರೆ ಅದನ್ನ ಮಾಡಿ ತೋರ್ಸು. ಇದ್ರಲ್ಲಿ ನಿರೂಪಿಸ್ಲಿಕ್ಕೆ ಏನಿದೆ? ಸರಿ, ನಮ್ಮ 3ರಲ್ಲಿ ಯಾರು ದೊಡ್ಡವರು ಅಂತ ನೋಡೋಣ. ಪೈಪೋಟಿ ಇಡೋಣ. ಇವತ್ ರಾತ್ರಿಯಿಂದ ಒಬ್ಬೊಬ್ಬರು ಮನೆಯ ಹೊರಗಡೆ ಮಲ್ಕೋಬೇಕು. ಯಾವುದೇ ಕಾರಣಕ್ಕೂ ಎದ್ದು ಒಳಗೋಗ್ಬಾರ್ದು, ಗೊತ್ತಾಯ್ತಾ? ಮನೆಯೊಳಗೆ ಹೋಗ್ಲೇಬಾರ್ದು. ಯಾರು ಗೆಲ್ಸ್ತಾರೋ ಅವರೇ ಈ ಊರಿನ ಸಿಂಹ. ಸರಿ, ನಾನಿದಕ್ಕೆ ರೆಡಿ. ಆದ್ರೆ ಒಂದು ಕಂಡೀಷನ್, ನಾವು ಹೊರಗಡೆ ಮಲ್ಕೋವಾಗ ವಿಡಿಯೋನ ಆನ್ ಮಾಡಿ ಇಡ್ಬೇಕು. ಯಾಕೆ ಅಂದ್ರೆ ನಾವು ಮನೆಯೊಳಗೆ ಮಲಗ್ತಾ ಇದ್ದೀವ ಹೊರಗಡೆ ಮಲಗ್ತಾ ಇದ್ದೀವ ಅಂತ ನಮಗೆ ಕೂಡ ಗೊತ್ತಾಗ್ಬೇಕಲ್ವಾ? ನೀವ್ ಹೇಳೋದು ಸರಿಯಾದ ಮಾತು. ಹಾಗೇನೆ ಮಾಡೋಣ. ಮೊದ್ಲು ಯಾರು? ಇವತ್ತು ನಾನೇ ಮೊದ್ಲು ಹೊರಗಡೆ ಮಲ್ಗೋದು. ಆ ದಿನ ರಾತ್ರಿ ಸಮಯ ಎಲ್ರೂ ನಿದ್ರೆ ಮಾಡಿದ್ಮೇಲೆ ಚಿನ್ನುಕಾಗೆ ಮೆಲ್ಲೆ ಬಾಗಿಲನ್ನ ತೆರ್ಕೊಂಡು ಮನೆಯಿಂದ ಹೊರಗಡೆ ಬಂದ. ಚಳಿ ತುಂಬಾನೇ ಜಾಸ್ತಿ ಇತ್ತು. ಅವನು ಚಳಿಯಲ್ಲಿ ನಡುಗುತ್ತಾ, ಹೇಳುವಷ್ಟು ಸುಲಭವಲ್ಲ. ಚಳಿಯಿಂದ ನನ್ನ ಕೈಕಾಲೆಲ್ಲ ನಡುಗ್ತಾ ಇದೆ. ಹೌದು, ಈ ಚಳಿಯಲ್ಲಿ ಮಲಗಕ್ಕೆ ಆಗ್ತಾ ಇಲ್ಲ. ಚಿನ್ನುಕಾಗೆ ಮನೆಯಿಂದ ಹೊರಗಡೆ ಬಂದು ಕ್ಯಾಮೆರಾನ ರೆಕಾರ್ಡಿಂಗ್ ಆನ್ ಮಾಡಿ ಇಟ್ಟು ಆಮೇಲೆ ಹೊರಗಡೆ ಒಂದು ಮಂಚ ಹಾಕೊಂಡು ಒಂದು ಕಂಬಳಿನ ಹೊತ್ಕೊಂಡು ದಿಂಬಿಟ್ಕೊಂಡು ಚಳಿಯಲ್ಲಿ ನಡುಗ್ತಾ ಮಲಗ್ತಾ ಇದ್ದ. ಅವನು ಆ ಕ್ಯಾಮ್ರಾನ ನೋಡಿ, ಬುಜ್ಜಿ, ಬನ್ನು, ನೋಡ್ತಾ ಇದ್ದೀರಾ ನನ್ನ ಧೈರ್ಯನ? ನನ್ನ
ಚಳಿ ಏನು ನಂಗೆ ಇಲ್ಲ. ಹಾಗೆ ಒಂದ್ 10 ನಿಮಿಷ ಇದ್ದ. ಆಮೇಲೆ ಅವನಿಂದ ಹೊರಗಡೆ ಇರಕ್ಕಾಗ್ಲೇ ಇಲ್ಲ. ಅವನಿಗೆ ಚಳಿ ತುಂಬಾನೇ ಹೆಚ್ಚಾಗ್ತಾ ಇತ್ತು. ಅಯ್ಯಯ್ಯೋ ಆಗ್ತಾ ಇಲ್ಲ, ರಕ್ತ ಎಪ್ಪುಗಟ್ಟುವ ಹಾಗೆ ಇದೆ. ಮರ್ಯಾದೆ ಹೋದ್ರೆ ಹೋಗ್ಲಿ, ಜೀವ ಹೋದ್ರೆ ಮತ್ತೆ ಸಿಗುತ್ತಾ? ಹಾಗಂತ ಅಂದ್ಕೊಂಡು ಚಿನ್ನಕ್ಕಾಗಿ ಮನೆಯೊಳಗಡೆ ಹೋದ. ಆದ್ರೆ ಆವಾಗ ಅವನು ಕ್ಯಾಮ್ರಾನ ಆಫ್ ಮಾಡಕ್ಕೆ ಮರ್ತೋದ. ಮನೆಯೊಳಗಡೆ ಹೋಗಿ ಬೆಚ್ಚಗೆ ಮಲಗಿ ನಿದ್ರೆ ಮಾಡಿ ಮರುದಿನ ಬೆಳಗ್ಗೆ ಅವರು ಮೂಜನನ್ನು ಭೇಟಿಯಾದಾಗ ತುಂಬಾನು ಹೆಮ್ಮೆಯಿಂದ, ನೋಡಿದ್ರಾ, ರಾತ್ರಿ ಇಡೀ ಹೊರಗಡೆನೆ ಮಲಗಿದ್ದೆ, ಚೆನ್ನಾಗಿ ನಿದ್ರೆ ಮಾಡಿದೆ. ನೀನ್ ಹೇಳೋದು ನಿಜಾನಾ? ಹಾಗಾದ್ರೆ ವಿಡಿಯೋ ತೋರ್ಸು. ಚಿನ್ನಕ್ಕಾಗಿ ತುಂಬಾ ಹೆಮ್ಮೆಯಿಂದ ಆ ವಿಡಿಯೋನ ತೋರಿಸ್ದ. ಅದ್ರಲ್ಲಿ ಅವನು ಮನೆ ಹೊರಗಡೆ ಬಂದು ಮಲಗೋದು, ಈ ಚಳಿ ನನ್ನ ಏನು ಮಾಡಲ್ಲ ಅಂತ ಹೇಳೋದು. ಆಮೇಲೆ ಸ್ವಲ್ಪ ಸಮಯದಲ್ಲಿ ಚಳಿಯಲ್ಲಿ ನಡುಕ್ತಾ ಮನೆಯೊಳಗಡೆ ಹೋಗಿ ಮಲ್ಗೋದು. ಇದೆಲ್ಲಾನು ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಏನೋ ಇದು, ಚಳಿ ಆಗ್ತಾ ಇಲ್ಲ ಮಲಗಿ ನಿದ್ರೆ ಮಾಡ್ದೆ ಅಂತ ಹೇಳ್ದೆ, 10 ನಿಮಿಷದಲ್ಲೇ ಮನೆಯೊಳಗೆ ಹೋಗಿ ಮಲ್ಕೊಂಡೆ. ಏಯ್, ನಮಗೆ ಮೋಸ ಮಾಡ್ಬೇಕು ಅನ್ಕೊಂಡಿದೀಯಾ? ನೀನು ಪೈಪೋಟಿಯಿಂದ ಡಿಸ್ಕ್ವಾಲಿಫೈ ಆಗಿದೀಯಾ. ಇವತ್ತು ರಾತ್ರಿ ನಾನ್ ಮಲಗ್ತೀನಿ ನೋಡು. ಬುಜ್ಜಿ, ಇಲ್ಲ ಇಲ್ಲ, ಇವತ್ತು ನಾನು ನನ್ನ ಧೈರ್ಯನ ನೋಡಿದ್ರೆ ಆಮೇಲೆ ನೀನು ಪೈಪೋಟಿಗೆ ಬರದೇ ಇಲ್ಲ ನೋಡ್ಕೋ. ಹಾಗೆ ಮರುದಿನ ರಾತ್ರಿ ಸಮಯ ಬನ್ನುಗಿಳಿ ಚಿನ್ನುಗಿಂತ ತುಂಬಾನು ಧೈರ್ಯದಿಂದ ಕಂಬಳಿ ಹೊದ್ಕೊಂಡು ಅವನು ಆ ಕ್ಯಾಮ್ರಾನ ನೋಡಿ, ಸರಿ, ವಿಡಿಯೋ ಸ್ಟಾರ್ಟ್. ಹಾಯ್ ಬುಜ್ಜಿ, ಹಾಯ್ ಚಿನ್ನು. ನೋಡಿ ನೋಡಿ, ನಾನು ಎಷ್ಟು ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ದೀನಿ. ಈ ಚಳಿ ನನಗೆ ಕಂಬಳಿ ಹಾಕಿದ ರೀತಿ ಇದೆ. ಹಾಗಂತ ಹೇಳಿ ಬನ್ನು ಮಲಗ್ದ. 1 ಗಂಟೆ ಸಮಯ ಆಯ್ತು, 2 ಗಂಟೆ ಸಮಯ ಆಯ್ತು. ಬನ್ನು ಅಂತೂ ಒಳ್ಳೆ ನಿದ್ರೆಯಲ್ಲಿದ್ದ. ಮಧ್ಯರಾತ್ರಿಯಲ್ಲಿ ದಾಹ ಆಗಿ ನೀರು ಕುಡಿಯೋದಕ್ಕೋಸ್ಕರ ಚೋಟುಗಿಳಿ ಎದ್ದು ಬಂದಾಗ ಮನೆ ಹೊರಗಡೆ ಯಾರೋ ಮಲಗಿರುವ ಹಾಗೆ ಅವಳಿಗೆ ಅನಿಸ್ತು. ಅಯ್ಯೋ, ಯಾರದು ನಮ್ಮ ಮಂಚದ ಮೇಲೆ ಮಲ್ಕೊಂಡಿರೋದು? ಕಳ್ಳ ಯಾರದು ಬಂದಿದಾನ? ಬರ್ತೀನಿ. ಚೋಟುಗಿಳಿ ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ಮೇಲೆ ಬಾಗಿಲನ್ನ ತೆರ್ಕೊಂಡು ಮನೆಯಿಂದ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಮಲಗಿರೋದು ಅವಳ ಮಗ ಬನ್ನು. ಬನ್ನನ ನೋಡಿದಾಗ ಅವಳಿಗೆ ತುಂಬಾನೇ ಕೋಪ ಬಂತು. ಲೇ ಬನ್ನು, ನೀನ್ ಯಾಕೋ ಹೊರಗಡೆ ಮಲ್ಕೊಂಡಿದ್ದೀಯಾ ಈ ಚಳಿಯಲ್ಲಿ? ಬಾರೋ ಒಳಗೆ. ಆವಾಗ ಬನ್ನುಗಿಳಿ ನಿದ್ರೆಯಿಂದ ಎಚ್ಚರವಾಗಿ, ಅಮ್ಮ, ಏನು ಪೈಪೋಟಿ ಬುಜ್ಜಿ ವಿಡಿಯೋ? ಪೈಪೋಟಿ ಅಂತ ನಿನಗೆ ಜ್ವರ ಬಂದ್ರೆ ಯಾರೋ ನೋಡೋದು? ಮರ್ಯಾದೆಯಿಂದ ಒಳಗ್ ಬರೋ. ಹಾಗಂತ ಹೇಳಿ ಚೋಟುಗಿಳಿ ಬನ್ನನ ಮನೆಯೊಳಗಡೆ ಇಳ್ಕೊಂಡು ಹೋದ್ಲು. ಆದ್ರೆ ಹೊರಗಡೆ ಇದ್ದ ಆ ಮೊಬೈಲ್ ಕ್ಯಾಮೆರಾ ಮಾತ್ರ ವಿಡಿಯೋನ ರೆಕಾರ್ಡ್ ಮಾಡ್ತಾನೆ ಇತ್ತು. ಮರುದಿನ ಬೆಳಗ್ಗೆ ಅವ್ರ ಮೂಜನಾನು ಭೇಟಿಯಾದ್ರು. ಬನ್ನು, ನೀನ್ ಕೂಡ ವಿಡಿಯೋ ತೋರ್ಸು. ಬನ್ನು ಸಂಕೋಚದಿಂದ ಆ ಮೊಬೈಲ್ನ ತೋರಿಸ್ತಾ. ಅದರಲ್ಲಿ ಬನ್ನು ಮನೆ ಹೊರಗಡೆ ಬಂದು ಮಲಗೋದು, ಕ್ಯಾಮ್ರಾದಲ್ಲಿ ಮಾತಾಡೋದು. 2 ಗಂಟೆ ಸಮಯದ ನಂತರ ಅವರಮ್ಮ ಚೋಟು ಹೊರಗಡೆ ಬಂದು ಬನ್ನನ ಬೈದು ಹೊಡೆದು ಮನೆಯೊಳಗಡೆ ಎಳ್ಕೊಂಡು ಹೋಗೋದು. ಇದೆಲ್ಲನ ನೋಡಿ ಅವರಿಬ್ರು ತುಂಬಾನು ಆಶ್ಚರ್ಯಪಟ್ರು. ಏ ಬನ್ನು, ನೀನು ಸಿಂಹ ಮರಿ ಅಂತ ಹೇಳ್ದೆ, ನಿಮ್ಮಮ್ಮನ ಜೊತೆ ನಾಯಿ ಮರಿ ರೀತಿ ಹೋಗ್ತಾ ಇದೀಯಾ? ಲೇ ಬನ್ನು, ಇವಾಗ ಮಿಕ್ಕಿರೋದು ನಮ್ಮ ಬುಜ್ಜಿ ಮಾತ್ರ. ನೋಡೋಣ, ಬುಜ್ಜಿ ಆದ್ರೂ ಧೈರ್ಯವಾಗಿ ಮಲಗಿ ನಿದ್ರೆ ಮಾಡ್ತಾಳ ಅಥವಾ ಅಮ್ಮ ಚಳಿ ಅಂತ ಮಧ್ಯರಾತ್ರಿಯಲ್ಲಿ ಎದ್ದು ಓಡ್ತಾಳ ಅಂತ. ಬುಜ್ಜಿ ಕೋಪದಿಂದ, ಲೇ, ನನ್ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ಬೇಡ ಕಣೋ. ಇವತ್ತು ನಾನು ಹೊರಗಡೆ ಮಲಗಿ ನಿದ್ರೆ ಮಾಡಿ ಸಿಂಹದ ಮರಿ ಅಂತ ತೋರಿಸ್ತೀನಿ. ನಾನೇನೋ ಕಳ್ಳನ್ ರೀತಿ ಅಮ್ಮನ ಸೆರಗಿನ ಹಿಂದೆನೆ ಮನೆಯೊಳಗೆ ಹೋಗೋದಿಲ್ಲ. ಬೆಳಿಗ್ಗೆ ಆಗುವ ತನಕ ಹೊರಗಡೆನೆ ಮಲಗಿರ್ತೀನಿ. ಅಷ್ಟೊಂದು ನಂಬಿಕೆಯಾಗಿ ಹೇಳ್ತಾ ಇದ್ದೀಯಾ? ನೋಡೋಣ ಬಿಡು. ಆ ದಿನ ರಾತ್ರಿ ಸಮಯ ಬುಜ್ಜಿ ಬುದ್ಧಿವಂತಿಕೆಯಿಂದ ನಡ್ಕೊಂಡ್ಲು. ಅವಳ ತಾಯಿ ಟುನಿಗೋಸ್ಕರ ಮನೆಯಲ್ಲಿ ಕಾಯ್ತಾ ಇದ್ಲು. ಆ ದಿನ ಹೊಲದಲ್ಲಿ ಟುನಿಗುಬ್ಬಚ್ಚಿಗೆ ತುಂಬಾನು ಕೆಲಸ ಇರೋದ್ರಿಂದ ಎಲ್ಲಾನು ಮುಗಿಸ್ಕೊಂಡು ತುಂಬಾ ಆಲಸ್ಯವಾಗಿ ಮನೆಗೆ ಬಂದ್ಲು. ಬಂದ ತಕ್ಷಣ ಅವಳು ಚೆನ್ನಾಗಿ ಊಟ ಮಾಡಿ ಮಲಗಿ ನಿದ್ರೇನೋ ಮಾಡೋದ್ಲು. ಆವಾಗ ಅದನ್ನ ನೋಡಿದ ಬುಜ್ಜಿಗುಬ್ಬಚ್ಚಿ, ಅಮ್ಮ ಚೆನ್ನಾಗಿ ನಿದ್ರೆ ಮಾಡಿದ್ದಾರೆ, ಇದೇ ಸರಿಯಾದ ಸಮಯ. ಬುಜ್ಜಿ ಮೇಲೆ ಕಂಬಳಿ ತಗೊಂಡು ಮನೆಯಿಂದ ಹೊರಗಡೆ ಬಂದ್ಲು. ಆದ್ರೆ ಯಾರು ಮಾಡದೇ ಇರೋ ಒಂದ್ ಕೆಲ್ಸನ ಅವಳು ಮಾಡಿದ್ಲು. ಅದೇನಂದ್ರೆ ಹೊರಗಡೆ ಬಂದ ತಕ್ಷಣ ಹೊರಗಡೆಯಿಂದಾನೆ ಬಾಗಿಲಿಗೆ ಚಿಲಕ ಹಾಕಿದ್ಲು. ಇವತ್ತು ನಾನು ಸುರಕ್ಷಿತವಾಗಿ ಹೊರಗಡೆ ಮಲಗ್ತೀನಿ. ಬಾಗಿಲಿಗೆ ಬೀಗ ಹಾಕಿದ್ದೀನಿ. ಅಮ್ಮ ನಿದ್ರೆಯಿಂದ ಎದ್ರು ಕೂಡ ನನ್ನ ಏನು ಮಾಡಕ್ಕಾಗಲ್ಲ. ನಾನು ಬೆಳಿಗ್ಗೆ ತನಕ ಇಲ್ಲೇ ಮಲ್ಕೋತೀನಿ. ಬುಜ್ಜಿ ಅವಳ ಫೋನ್ ತೆಗೆದು ವಿಡಿಯೋ ರೆಕಾರ್ಡಿಂಗ್ ನ ಆನ್ ಮಾಡಿದ್ಲು. ಬನ್ನು, ಚಿನ್ನು, ಇದೆ ಈ ಬುಜ್ಜಿಯ ಧೈರ್ಯ. ನಾಳೆ ಬೆಳಿಗ್ಗೆ ನೋಡೋಣ. ಗುಡ್ ನೈಟ್, ಬಾಯ್. ಹಾಗೆ ಬುಜ್ಜಿ ಮಲ್ಕೊಂಡ್ಲು. ಮೊದ್ಲು ಚಳಿಯಿಂದ ಸ್ವಲ್ಪ ಕಷ್ಟ ಆಗ್ತಾ ಇದ್ರು ಕೂಡ ಗೆಲ್ಲೇಬೇಕು, ಸೋಲ್ಲೇಬಾರ್ದು ಅನ್ನುವ ಅವಳ ಉದ್ದೇಶ ಅವಳಿಗೆ ಧೈರ್ಯನ ಕೊಟ್ಟಿತ್ತು. ಮೇಲೆ ಅವಳು ನಿದ್ರೆ ಮಾಡಕ್ಕೆ ಶುರು ಮಾಡಿದ್ಲು. ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಬಂದಿರುವ ಟುನಿಗುಬ್ಬಚ್ಚಿಗೆ ರಾತ್ರಿ ಎಚ್ಚರವಾಗ್ಲಿಲ್ಲ.
ಮಗಳು ಹೊರಗಡೆ ಇರೋದು ಗೊತ್ತಿಲ್ಲದೆ ಅವಳು ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಹಾಗೆ ಮರುದಿನ ಬೆಳಗಾಯಿತು. ಬುಜ್ಜಿ ಗುಬ್ಬಚ್ಚಿ ಎಚ್ಚರವಾದ್ಲು. ಅವಳಿಗೆ ರಾತ್ರಿ ಚಳಿಯಲಿದ್ದು ಕಷ್ಟನೇ, ಆದ್ರೆ ಗೆದ್ದೆ ಅನ್ನುವ ಸಂತೋಷ ಇತ್ತು. ನಾನೇ ಗೆದ್ದಿದ್ದು, ಬೆಳಿಗ್ಗೆ ಆಯ್ತು ಹಾಗಂತ ಅನ್ಕೊಂಡು ಬುಜ್ಜಿ ತುಂಬಾನು ಸಂತೋಷದಿಂದ ಮೇಲೆ ನಡ್ಕೊಂಡು ಶಬ್ದಾನೇ ಮಾಡ್ದೆ ಮನೆಯೊಳಗಡೆ ಹೋದ್ಲು. ಅಲ್ಲಿವರೆಗೂ ಕೂಡ ಟುನಿಗುಬ್ಬಚ್ಚಿ ನಿದ್ರೆ ಮಾಡ್ತಾನೆ ಇದ್ಲು. ಬುಜ್ಜಿ ಏನು ಗೊತ್ತಿಲ್ಲದೆ ಇರುವ ಹಾಗೆ ಅವಳ ತಾಯಿಯ ಹತ್ತಿರ ಹೋಗಿ ಮಲ್ಕೊಂಡ್ಲು. ಆಮೇಲೆ ಸುಮಾರು ಸಮಯದ ನಂತರ ಚಿನ್ನುಕಾಗೆ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಬುಜ್ಜಿ ಗುಬ್ಬಚ್ಚಿಯ ಮನೆಗೆ ಬಂದು ನೋಡಿದಾಗ ಬುಜ್ಜಿ ಮನೆ ಹೊರಗಡೆ ಇಲ್ಲ. ನೋಡ್ದ ಚಿನ್ನು, ನಾನು ಹೇಳ್ದೆ ಅಲ್ವಾ ಇವಳು ರಾತ್ರಿಯೇ ಹೋಗ್ಬಿಟ್ಟಿರ್ತಾಳೆ. ಬಾ ಮನೆಯೊಳಗೆ ಹೋಗಿ ಕೇಳೋಣ. ಆವಾಗ್ಲೇ ಟುನಿಗುಬ್ಬಚ್ಚಿ ಎದ್ದು ಮನೆಯಿಂದ ಹೊರಗಡೆ ಬಂದ್ಲು. ಅವಳ ಹಿಂದೆನೆ ಬುಜ್ಜಿ ಕೂಡ ಎದ್ದು ಮನೆಯಿಂದ ಹೊರಗಡೆ ಬಂದ್ಲು. ಏನ್ರೋ ಅಷ್ಟು ಬೇಗ ಬಂದ್ಬಿಟ್ಟಿದೀರಾ? ನಾನ್ ಗೆದ್ದಿದ್ದೀನಿ ಅಂತ ನೋಡ್ಲಿಕ್ಕ? ನೀನು ರಾತ್ರಿ ಇಡೀ ಮನೆಯೊಳಗೆ ನಿದ್ರೆ ಮಾಡಿದ್ದು ನಮ್ ಜೊತೆ ಸುಳ್ಳು ಹೇಳ್ಬೇಡ. ಬುಜ್ಜಿ ಹೆಮ್ಮೆಯಿಂದ ಆ ಫೋನ್ ನ ತೆಗ್ದು ಸುಳ್ಳ ನಿಜನ ಅಂತ ನೀವೇ ನೋಡಿಯಪ್ಪ. ಆ ವಿಡಿಯೋದಲ್ಲಿ ಬುಜ್ಜಿ ಫೋನ್ ನ ಆನ್ ಮಾಡಿ ಇಟ್ಟಿದ್ದು, ಆಮೇಲೆ ಮಾತಾಡಿ ಮಲಗಿದ್ದು. ಮಧ್ಯದಲ್ಲಿ ಯಾವಾಗ್ಲೂ ಅವಳು ಎದ್ದೇಳಲೇ ಇಲ್ಲ. ಬೆಳಿಗ್ಗೆ ಸಮಯ ಮಾತ್ರ ಕ್ಯಾಮೆರಾ ಆಫ್ ಮಾಡಿ ಅವಳು ಒಳಗಡೆ ಹೋದ್ಲು. ಇದೆಲ್ಲನ ನೋಡಿ ಮಕ್ಳಿಬ್ರು ಶಾಕ್ ಆದ್ರು. ಮೋ ಬುಜ್ಜಿ, ನೀನ್ ರಾತ್ರಿ ಇಡೀ ಹೊರಗಡೆನೆ ಇದ್ದ, ಗ್ರೇಟ್ ಕಣೆ ನೀನು. ಹೌದು ಬುಜ್ಜಿ, ನಮ್ಮಿಬ್ಬರಿಂದ ಸಾಧ್ಯ ಆಗ್ಲಿಲ್ಲ. ನೀನೇ ಗೆದ್ದಿರೋದು, ನೀನೇ ನಿಜವಾದ ಸಿಂಹದ ಮರಿ. ಹಾಗೆ ಇಬ್ರು ಕೂಡ ಬುಜ್ಜಿನ ತುಂಬಾನೇ ಹೊಗಳ್ತಾ ಇದ್ರು. ಬುಜ್ಜಿ ತುಂಬಾ ಸಂತೋಷದಿಂದ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ, ನೋಡಿದ್ರ ನನ್ ಧೈರ್ಯನ? ನನಗೆ ಯಾಕೋ ತಲೆ. ಬುಜ್ಜಿ ಮಾತಾಡ್ತಾ ಇದ್ದಾಗ್ಲೇ ಅಲ್ಲೇ ಮೂಚೆ ಹೋಗಿ ಕೆಳಗಡೆ ಬಿದ್ಬಿಟ್ಲು. ಆವಾಗ ಅದನ್ನು ನೋಡಿದ ಟುನಿಗುಬ್ಬಚ್ಚಿ, ಬುಜ್ಜಿ ಬುಜ್ಜಿ, ಏನಾಯ್ತು ಮಗಳೇ? ಕಣ್ ತೆರೆದು ನೋಡು. ಅಂಟಿ, ಬುಜ್ಜಿಗೆ ತಲೆ ತಿರುಗ್ಬಿಡ್ತು. ಆಂಟಿ ಬನ್ನಿ ಆಂಟಿ, ಮೊದ್ಲು ಮನೆಯೊಳಗೆ ಕರ್ಕೊಂಡು ಹೋಗೋಣ. ಹಾಗೆ ಟುನಿಗುಬ್ಬಚ್ಚಿ ಚಿನ್ನುಬಾನು ಸಹಾಯದೊಂದಿಗೆ ಬುಜ್ಜಿನ ಎತ್ಕೊಂಡು ಹೋಗಿ ಮನೆಯಲ್ಲಿ ಮಲಗಿಸಿದ್ರು. ಅವಳ ಮೈಯೆಲ್ಲ ತುಂಬಾನೇ ತಣ್ಣಗಿತ್ತು, ಆದ್ರೆ ಜ್ವರದಲ್ಲಿ ಸ್ವಲ್ಪ ಬಿಸಿಯಾಗಿನೂ ಇತ್ತು. ಟುನಿಗುಬ್ಬಚ್ಚಿ ತುಂಬಾನು ಹೆದರ್ಕೊಂಡು ಆ ಊರಿನಲ್ಲಿರುವ ಲೂಸಿ ಪಾರಿವಾಳ ಡಾಕ್ಟರ್ನ ನೋಡಕ್ ಹೋದ್ಲು. ಆವಾಗ ಲೂಸಿ ಪಾರಿವಾಳ ಡಾಕ್ಟರ್ ಮನೆಗ್ ಬಂದು ಬುಜ್ಜಿನ ಚೆಕ್ ಮಾಡಿ ನೋಡಿ, ತುನಿ, ನೀನೇನು ಎದುರುಬೇಡ. ರಾತ್ರಿ ಇಡೀ ಚಳಿಯಲ್ಲಿ ಮಲಗಿರುವ ಕಾರಣ ನಿನ್ ಮಗಳಿಗೆ ಜ್ವರ ಬಂದಿದೆ ಅಷ್ಟೇ. ಇಂಜೆಕ್ಷನ್ ಹಾಕಿದೀನಿ, 2-3 ದಿನಕ್ಕೆ ಟ್ಯಾಬ್ಲೆಟ್ ಕೊಡ್ತೀನಿ, 2-3 ದಿನದಲ್ಲಿ ಕಡಿಮೆ ಆಗುತ್ತೆ. ಏನು, ರಾತ್ರಿಡೀ ಬುಜ್ಜಿ ಚಳಿಯಲ್ಲಿ ನಿದ್ರೆ ಮಾಡಿದ್ಲ? ಇಲ್ವಲ್ಲ, ಅವಳು ನನ್ ಜೊತೆ ತಾನೇ ನಿದ್ರೆ ಮಾಡಿದ್ಲು. ಟುನಿಗುಬ್ಬಚ್ಚಿಗೆ ಏನು ಅರ್ಥನೇ ಆಗ್ಲಿಲ್ಲ. ಆಮೇಲೆ ಲೂಸಿ ಪಾರಿವಾಳ ಬುಜ್ಜಿಗೆ ಇಂಜೆಕ್ಷನ್ ಹಾಕಿ ಅಲ್ಲಿಂದ ಮನೆಗೆ ಹೋದ್ಲು. ಹೀಗಿರುವಾಗ ಟೋನಿ ತುಂಬಾನು ಕೋಪದಿಂದ ಚಿನ್ನುಬಾನನ ನೋಡಿ, ಏನ್ರೋ ನಡೀತು? ನೀವು 3 ಜನ ನನ್ ಜೊತೆ ಏನೋ ಬಚ್ಚಿಡ್ತಾ ಇದ್ದೀರಾ, ನಿಜ ಹೇಳಿ, ಏನ್ ನಡೀತು? ಹಾಗಂತ ಟೋನಿ ಕೋಪದಿಂದ ಕೇಳಿದಾಗ ಬನ್ನು ಚಿನ್ನು ಇಬ್ರು ಕೂಡ ಹೆದರ್ಕೊಂಡೆ ಅವ್ರ ಮಧ್ಯದಲ್ಲಿದ್ದ ಆ ಪಂದ್ಯ ಏನೋ ಅದಲ್ಲೇ ಗೆಲ್ಲೋದಕ್ಕೋಸ್ಕರ ಬುಜ್ಜಿ ನೆನೆ ರಾತ್ರಿ ಇಡೀ ಮನೆ ಹೊರಗಡೆ ಮಲಗಿದ್ದು ವಿಡಿಯೋ ರೆಕಾರ್ಡ್ ಮಾಡಿದ್ದು ಇದೆಲ್ಲವನ್ನು ಹೇಳಿದಾಗ ಪಾಪ ಟೋನಿಗುಬ್ಬಚ್ಚಿಗೆ ತುಂಬಾನು ಬೇಜಾರಾಯ್ತು. ತನ್ನ ಮಗಳು ಮಾಡಿದ ಕೆಲ್ಸಕ್ಕೆ ಅವಳಿಗೆ ಕೋಪ ಬರ್ಲಿಲ್ಲ. ಅವಳ ಕಣ್ಣಿಂದ ಕಣ್ಣೀರು ಮಾತ್ರ ಸುರಿತಾ ಇತ್ತು. ಅವಳು ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಅವಳ ಕಣ್ಣಲ್ಲಿ ಕಣ್ಣೀರು ಸುರಿಯೋದನ್ನ ನೋಡಿ ಚಿನ್ನುಬನ್ನು ಬೇಜಾರ್ ಮಾಡ್ಕೊಂಡ್ರು. ಒಂದು ಹುಚ್ಚು ಹಠಕ್ಕೋಸ್ಕರ ಈ ರೀತಿ ಮಾಡಿದೀಯ, ಇದರಿಂದ ನಿನ್ ಜೀವಕ್ಕೇನಾದ್ರೂ ಆಗಿದ್ರೆ? ಒಂದು 3 ದಿನಗಳ ನಂತರ ಬುಜ್ಜಿಗೆ ಸ್ವಲ್ಪ ಆರೋಗ್ಯ ಸರಿಯಾಯ್ತು. ಅವಳು ಮೆಲ್ಲೆ ಎದ್ದು ಕೂತ್ಕೊಂಡಿದ್ಲು. ಅಲ್ಲಿವರೆಗೂ ಇದ್ದ ಚಿಂತೆ ಎಲ್ಲಾನು ಟುನಿಗೆ ಕೋಪವಾಗಿ ಬದಲಾಗಿ ಬುಜ್ಜಿನ ತುಂಬಾ ಕೋಪದಿಂದ, ಬುಜ್ಜಿ, ನಿನ್ಗೆ ಬುದ್ಧಿ ಇದೆಯಾ? ಈ ರೀತಿ ಯಾರಾದ್ರೂ ಮಾಡ್ತಾರಾ? ಹುಲಿ ಅಂತೆ ಸಿಂಹ ಅಂತೆ. ಬನ್ನು ಚಿನ್ನು ಜೊತೆ ಸೇರಿ ನೀನ್ ಮಾಡೋ ಕೆಲ್ಸಕ್ಕೆ ಮಿತಿ ಇಲ್ವಾ? ಇನ್ ಮುಂದೆ ಈ ರೀತಿ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಅಂತ ಇಟ್ಕೋ, ಆಮೇಲೆ ನಿನ್ನ ಮನೆಯಿಂದ ಹೊರಗಡೆನೆ ಕಳ್ಸೋದಿಲ್ಲ ನೋಡ್ಕೋ. ನನ್ನನ್ನು ಕ್ಷಮಿಸಿ, ನಾನು ಅವ್ರ ಮಾತ್ ಕೇಳಿ ಏನೋ ತಪ್ಪು ಮಾಡ್ಬಿಟ್ಟೆ. ಇನ್ ಮುಂದೆ ಆ ರೀತಿ ಮಾಡಲ್ಲಮ್ಮ, ನನ್ನನ್ನು ಕ್ಷಮಿಸಿ. ಬುಜ್ಜಿ ಪೂರ್ತಿಯಾಗಿ ಗುಣ ಆದ್ಮೇಲೆ ಅವಳ ಗೆಳೆಯರನ್ನ ಹೋಗಿ ನೋಡಿದ್ಲು. ಗೆಳೆಯರೇ, ಇವತ್ತು ನಾನು ಗೆದ್ದಿದ್ದೀನಿ ಅಂದ್ರೆ ನಿಜವಾಗ್ಲೂ ನೀವೆಲ್ಲರೂ ಓಡೋದ್ರಿ. ಇನ್ ಮುಂದೆ ಪೈಪೋಟಿಗೋಸ್ಕರ ಪ್ರಾಣದ ಮುಂದೆ ಆಟಾಡಬಾರ್ದು. ಮುಂದೆ ಈ ರೀತಿ ಹುಚ್ಚು ಪೈಪೋಟಿಯನ್ನು ಇಟ್ಕೋಬಾರ್ದು ಅಂತ ನಾನ್ ತೀರ್ಮಾನ ಮಾಡಿದ್ದೀನಿ. ನೀವು ಕೂಡ ಹಾಗೇನೆ ಇರ್ಬೇಕು. ಅದು ಬುಜ್ಜಿ, ನಿಜಾನೇ. ನೀನು ತಲೆ ತಿರುಗಿ ಬಿದ್ದಾಗ ಅಬ್ಬಾ ನಮ್ಗೆ ಎಷ್ಟೊಂದು ಭಯ ಆಯ್ತು. ಅದು ಇನ್ ಮುಂದೆ ನಮ್ ಧೈರ್ಯನ ತೋರಿಸ್ಲಿಕ್ಕೆ ನಾವು ಒಳ್ಳೆ ಕೆಲಸ ಮಾಡೋಣ. ಈ ರೀತಿ ಕೆಲಸ ಮಾತ್ರ ಮಾಡೋದ್ ಬೇಡ. ಹಾಗೆ ಆ ದಿನದಿಂದ ಆ 3 ಗೆಳೆಯರು ಈ ರೀತಿ ಹುಚ್ಚು ಕೆಲಸ ಮಾಡದೆ ಸಂತೋಷವಾಗಿ ಆಟಾಡ್ಕೊಳ್ತಾ ಇದ್ರು. ಆದ್ರೆ ಆ ಚಳಿಗಾಲ ಮರೆಯಕ್ಕಾಗದೇ ಇರುವ ಒಂದು ನೆನಪಾಗಿ ಅವ್ರ ಜೀವನದಲ್ಲಿ ಉಳಿದೋಯ್ತು.